ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವ ಕಾಲದಲ್ಲಿ ಇಲ್ಲೊಂದು ಸರ್ಕಾರಿ ಶಾಲೆಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಬಂದಿದೆ. ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ಇಲ್ಲಿನ ಸರ್ಕಾರಿ ಶಾಲೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ನೀಡುತ್ತಿದೆ. ಯಾವುದು ಆ ಹೈಟೆಕ್ ಸರ್ಕಾರಿ ಶಾಲೆ ಅಂತೀರಾ? ಇಲ್ಲಿದೆ ನೋಡಿ. ತಾಳವಟ್ಟಿ ಗ್ರಾಮದಲ್ಲಿ ಹೈಟೆಕ್ ಸರ್ಕಾರಿ ಶಾಲೆ. 1.15 ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಶಾಲೆಗೆ ಕಾಯಕಲ್ಪ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ. ಗ್ರಾಮಸ್ಥರ ಹಳೆ ವಿದ್ಯಾರ್ಥಿಗಳ ದಾನಿಗಳ ಪರಿಶ್ರಮ. ಪ್ರಕೃತಿಯ ಮಡಿಲಿನಲ್ಲಿ ನೂತನವಾಗಿ ಮಧುವಣಗಿತ್ತಿಯಂತೆ ಸಿದ್ಧವಾಗುತ್ತಿರುವ ಶಾಲಾ ಕಟ್ಟಡಗಳು. ಆಸಕ್ತಿಯಿಂದ ಮುಂದೆ ನಿಂತು ಶಾಲೆಯ ಕೆಲಸಗಳನ್ನು ಭರದಿಂದ ಮಾಡಿಸುತ್ತಿರುವ ಗ್ರಾಮಸ್ಥರು. ಈ ಕಟ್ಟಡವನ್ನ ನೋಡಿದ್ರೆ ಯಾವುದೋ ಖಾಸಗಿ ಶಾಲೆ ಕಟ್ಟಡ ಎಂಬಂತೆ ಭಾಸವಾಗುತ್ತೆ. ಆದರೆ ಇದು ಖಾಸಗಿ ಶಾಲೆಯ ಕಟ್ಟಡವಲ್ಲ, ಅದನ್ನ ಮೀರಿಸುವಂತಹ ಸರ್ಕಾರಿ ಶಾಲೆಯ ಹೈಟೆಕ್ ಕಟ್ಟಡ. ಹೌದು, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ತಾಳ್ವಟ್ಟಿ ಗ್ರಾಮದಲ್ಲಿ ಗ್ರಾಮಸ್ಥರ ಹಳೆ ವಿದ್ಯಾರ್ಥಿಗಳ ದಾನಿಗಳ ನೆರವಿನಿಂದ ಇಂತಹದೊಂದು ಹೈಟೆಕ್ ಸರ್ಕಾರಿ ಶಾಲೆ ನಿರ್ಮಾಣವಾಗುತ್ತಿದೆ. ತಾಳವಟ್ಟಿ ಗ್ರಾಮದಲ್ಲಿ ಸುಮಾರು 300 ಮನೆಗಳಿದ್ದು 1925ರಲ್ಲಿ ಸರ್ಕಾರಿ ಶಾಲೆ ಆರಂಭವಾಗಿತ್ತು. ಶಾಲೆಗೆ 100 ವರ್ಷ ತುಂಬುವ ಮೊದಲೇ ಇಡೀ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದೆ. ಅದನ್ನು ಗಮನಿಸಿದ ಗ್ರಾಮಸ್ಥರು ಹಾಗೂ ಹಳೆ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ಕಾಯಕಲ್ಪ ಮಾಡಲು ನಿರ್ಧರಿಸಿ ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ. 2024ರಲ್ಲಿ ಶಾಲಾ ಪುನಶ್ಚೇತನ ಹಾಗೂ ಶತಮಾನೋತ್ಸವ ಆಚರಣಾ ಸಮಿತಿ ರಚಿಸಿಕೊಂಡು ಶಾಲೆಗೆ ಕಾಯಕಲ್ಪ ನೀಡಲು ಮುಂದಾಗಿದ್ದಾರೆ. ಅದರ ಪರಿಣಾಮವಾಗಿ ಅಂದಾಜು 1.15 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದ ಬೃಹತ್ ಸರ್ಕಾರಿ ಶಾಲಾ ಕಟ್ಟಡ ತಲೆ ಎತ್ತಿ ನಿಂತಿದೆ. ಇದೇ ಆಗಸ್ಟ್ 16ರಂದು ನೂತನ ಹೈಟೆಕ್ ಶಾಲಾ ಕಟ್ಟಡ ಉದ್ಘಾಟನೆಯಾಗಲಿದೆ ಎನ್ನುತ್ತಾರೆ ಗ್ರಾಮ ಪಂಚಾಯಿತಿ ಸದಸ್ಯರು. ಸರ್, ಇದನ್ನು ನಮ್ಮ ಎಲ್ಲ ಯುವಕ ಸಂಘರು ಎಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದ್ವಿ. ಇಲ್ಲಿ ಗಜಪಡೆ ಯೂತ್ ಅಸೋಸಿಯೇಷನ್ ಅಂತೇಳಿ ಒಂದು ಸಂಘ ಇದೆ. ಅವರೆಲ್ಲ ಕೂತ್ಕೊಂಡು ನಾವು ಮಾತಾಡಿದಾಗ ಇದು ನಮ್ಮ ಶಾಲೆ ಈ ಥರ 100 ವರ್ಷಕ್ಕೆ ಹೋಗ್ತಾ ಇದೆ, ಅಂಚಿನಲ್ಲಿದ್ದಾಗ ಈ ಥರ ಎಲ್ಲ ಹಾಳಾಗೋಗಿದೆ ಶಾಲೆ, ಮಕ್ಕಳಿಗೆಲ್ಲ ಬೀಳೋ ಥರ ಸ್ಥಿತಿಯಲ್ಲಿದೆ, ಏನಾದ್ರು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸೇರಿಕೊಂಡು ಹಿರಿಯರ ಹತ್ರ ಹೋಗಿ ಕೇಳಿದ್ವಿ. ಹಿರಿಯರ ಹತ್ರ ಈ ಥರ ಇದೆ, ನಮಗೆಲ್ಲ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಹಿಂಗೊಂದು ಶಾಲೆ ನಿರ್ಮಿಸ್ಬೋದು ಅಂತ ಕೇಳಿದಾಗ ಎಲ್ಲರೂ ಒಂದು ಗ್ರಾಮಸ್ಥರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿ ಮತ್ತು ನಮ್ಮ ಈ ಹಳೆ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ತುಂಬ ದೂರ ಇದ್ದಾರೆ ಸರ್, ಬೆಂಗಳೂರಲ್ಲಿದ್ದಾರೆ, ಬೇರೆ ಬೇರೆ ಊರುಗಳಲ್ಲಿರೋರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಈ ಥರ ಶಾಲೆ ಈ ಥರ ಸ್ಥಿತಿಗೆ ಬಂದಿದೆ, ಇದನ್ನೇನಾದ್ರು ಪುನರ್ವಸತಿ ಮಾಡಬೇಕು ಅಂತ ಹೊರಟಿದ್ದೀವಿ. ನೀವೆಲ್ಲರೂ ಸಹಕಾರ ಕೊಟ್ಟರೆ ಇದನ್ನು ಹೊಸ ಜಾಗನ ಕಟ್ಬೋದು. ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಒಂದು ಕೈ ಜೋಡಿಸೋಣ ಅಂತೇಳಿ ಮಾತಾಡಿದ್ವಿ. ಎಲ್ಲರೂ ಸಹಕಾರ ನೀಡಿದ್ರು. ಮತ್ತು ಸ್ಥಳೀಯ ಅಭಿವೃದ್ಧಿ ಶಾಸಕರು ಸ್ಥಳೀಯ ಅಭಿವೃದ್ಧಿಯಿಂದನೂ ಒಂದು 25 ಲಕ್ಷ ನಮಗೆ ಕೊಟ್ಟಿದ್ದಾರೆ. ಮತ್ತು ಸುಮಾರು ಇಲ್ಲಿಗೆ ನಮ್ಮದು 1.25 ಕೋಟಿ ಖರ್ಚಾಗಿದೆ ಶಾಲೆಗೆ. 16ನೇ ತಾರೀಕು ಶಾಲೆ ಓಪನಿಂಗ್ ಇಟ್ಕೊಂಡಿದ್ದೀವಿ. ಇನ್ನು ನಮಗೆ ಕೆಲವು ಹಳೆ ವಿದ್ಯಾರ್ಥಿಗಳು ನಮಗೆ ಸಿಕ್ಕಿಲ್ಲ ಸರ್, ಅವ್ರನ್ನೂ ಕೇಳಿದ್ದೀವಿ. ಎಲ್ಲ ರೆಡಿಯಾಗಿದೆ, ಕಂಪ್ಯೂಟರ್ ಶಿಕ್ಷಣ ಇದೆ, ಮತ್ತು 40,000 ಲೀಟ್ರ್ ಮಳೆ ನೀರು ಕೊಯ್ಲು ಸಂಗ್ರಹಣೆ ಆಗೋಂಥ ನೀರಿಂದು ಒಂದು ಇದಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಕಂಪ್ಯೂಟರ್ ಶಿಕ್ಷಣ ಇದೆ, ಇಂಗ್ಲೀಷ್ ಮಾಧ್ಯಮ ಇದೆ. ನಮ್ಮ ಯಾವುದೇ ಖಾಸಗಿ ಶಾಲೆಗೂ ಯಾವುದೇ ರೀತಿಗೂ ನಮ್ಮದು ಶಾಲೆ ಕಮ್ಮಿ ಇಲ್ಲ ಅನ್ನೋ ರೀತಿಗೆ ನಮ್ಮ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಸಂಘದವರು ಶತಮಾನೋತ್ಸವ ಅಂತೇಳಿ ಹಳೆಯ ಸಮಿತಿ, ನಾವು ಶತಮಾನೋತ್ಸವ ಸಮಿತಿ ಅಂತ ಏನು ಮಾಡ್ಕೊಂಡಿದ್ದೀವಿ, ಈ ಸದಸ್ಯರು ಎಲ್ಲರೂ ಸೇರಿಕೊಂಡು ಸಹಕಾರದಿಂದ ಈ ಶಾಲೆನ ನಾವು ಈ ಮಟ್ಟಕ್ಕೆ ಕಟ್ಟಕ್ಕೆ ಸಾಧ್ಯ ಆಯಿತು ಸರ್. ಇನ್ನು ನಮಗೆ ಸ್ವಲ್ಪ ಏನಾದರೂ ಕೆಲವ್ರು ಯಾರೇ ಹೊರಗಿರೋ ಸರ್, ವಿದ್ಯಾಭ್ಯಾಸಕ್ಕೆ ಯಾರು ಬೇಕಾದರೂ ಸಹಕಾರ ಮಾಡ್ಬೋದು. ಏನು ಇದೇ ಊರವ್ರು ಆಗಬೇಕು, ಇದೇ ಶಾಲೆ ಓದಿರೋರೇ ಆಗಬೇಕು ಅಂತ ಏನಿಲ್ಲ. ನಮ್ಗೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡೋದಕ್ಕೆ ಸ್ವಲ್ಪ ಇನ್ನೂ ಕುಂಠಿತ ಇದೆ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಇದನ್ನು ಶಾಲೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಇನ್ನು ಈ ಹೈಟೆಕ್ ಕಟ್ಟಡದಲ್ಲಿ 9 ಶಾಲಾ ಕೊಠಡಿಗಳು, 1 ಅತ್ಯಾಧುನಿಕ ಕಂಪ್ಯೂಟರ್ ಕೊಠಡಿ, ಸುಸಜ್ಜಿತವಾದ ಗ್ರಂಥಾಲಯ, ಅಡಿಗೆ ಕೋಣೆ, ಭೋಜನಾಲಯ, ಶೌಚಾಲಯ, ನೀರಿನ ಸಂರಕ್ಷಣೆಯ ಜಾಗೃತಿಗಾಗಿ 40,000 ಲೀಟರ್ ಮಳೆ ನೀರು ಕೊಯ್ಲಿನ ತೊಟ್ಟಿ, ಹೈಮಾಸ್ಟ್ ದೀಪ, ಶಾಲಾ ಆವರಣದಲ್ಲಿಯೇ ರಂಗಮಂದಿರ ನಿರ್ಮಾಣ ಮಾಡಲಾಗಿದೆ. ಸದ್ಯ ಈ ಶಾಲೆಯಲ್ಲಿ ಸುಮಾರು 85 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು 3 ಸರ್ಕಾರಿ ಶಿಕ್ಷಕರು, 1 ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ.
ಹೈಟೆಕ್ ಶಾಲೆ ನಿರ್ಮಾಣವಾದ ಹಿನ್ನೆಲೆ ಮಕ್ಕಳ ಪ್ರವೇಶಾತಿ ಹಾಗೂ ಅವರ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಹಳೆ ವಿದ್ಯಾರ್ಥಿಗಳ ಸಂಘದಿಂದ 2 ನೂತನ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ವೇತನ ನೀಡುತ್ತಿದ್ದಾರೆ. ನಾನು ಈ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿಲ್ಲ. ನಾನು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಒಂದು ಕಾಲದಲ್ಲಿ ನಮ್ಮ ಶಾಲೆಯಲ್ಲಿ 150ರಿಂದ 200 ಮಕ್ಕಳು ವ್ಯಾಸಂಗ ಮಾಡ್ತಾಯಿದ್ರು ಈ ಶಾಲೆಯಲ್ಲಿ. ಈಗ ಮಕ್ಕಳ ಸಂಖ್ಯೆ 50ಕ್ಕಿಂತ ಕಡಿಮೆ ಆಗಿದೆ. ಒಂದು ಕಾಲದಲ್ಲಿ ಈ ಶಾಲೆಯಲ್ಲಿ 8 ಜನ ಶಿಕ್ಷಕರು ಕೆಲಸ ಮಾಡ್ತಾಯಿದ್ರು. ಈಗ ಸರ್ಕಾರದ ನೀತಿಯ ಪ್ರಕಾರ ಶಿಕ್ಷಕರ ಸಂಖ್ಯೆ 3ಕ್ಕೆ ಇಳಿದಿದೆ. ಹಾಗಾಗಿ ನಾವು ಈ ಶಾಲೆಯನ್ನು ಏನಾದ್ರು ಮಾಡಿ ಅಭಿವೃದ್ಧಿ ಮಾಡಬೇಕು, ಮಕ್ಕಳ ಸಂಖ್ಯೆ ಹೆಚ್ಚು ಮಾಡಬೇಕು ಅಂತೇಳಿ ನಾವು ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಸಭೆ ಸೇರಿ ಈ ಹಳೆ ಕಟ್ಟಡವನ್ನೇ ಏನಾದ್ರು ದುರಸ್ತಿ ಮಾಡ್ಬೋದಾ, ಯಾಕಂದರೆ ಏನಾದ್ರು ಅಭಿವೃದ್ಧಿ ಮಾಡಬೇಕಂತ ನಾವೆಲ್ಲರೂ ಸೇರಿದಾಗ ಇಂಜಿನಿಯರ್ನ ಕರೆಸಿದ್ವಿ. ನಾವು ಏನಾದ್ರು ಮಾಡ್ಬೋದಾ, ಇದನ್ನೇ ದುರಸ್ತಿ ಮಾಡ್ಬೋದಾ ಅಂತ ಹೇಳಿ. ಆವಾಗ ಇಂಜಿನಿಯರ್ ಸಲಹೆ ಕೊಟ್ಟರು, ಇಲ್ಲ ಈ ಕಟ್ಟಡಕ್ಕೆ ನೀವು ಬಂಡವಾಳ ಹಾಕೋದ್ರಿಂದ ಏನು ಉಪಯೋಗ ಇಲ್ಲ, ಅದಕ್ಕೆ ಬದಲಾಗಿ ಸಾಧ್ಯವಾದಷ್ಟು ನೀವು ಹೊಸ ಕಟ್ಟಡವನ್ನೇ ಕಟ್ಟಿರಿ ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ದರಿಂದ ಆವತ್ತು ನಮ್ಮೂರಿನವರೇ ಮುಖ್ಯ ಇಂಜಿನಿಯರ್ ಆಗಿ ನಿವೃತ್ತರಾದ ಚಂದ್ರರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಸಭೆ ಸೇರಿ ಒಂದು ಸಮಿತಿ ಮಾಡ್ಕೊಂಡ್ವಿ. ಆವಾಗ ಸ್ಥಳದಲ್ಲಿ 5 ಜನ ದಾನಿಗಳು ಉದಾರವಾಗಿ ತಾವು ಒಂದೊಂದು ಕೊಠಡಿ ಕೊಡ್ತೀವಿ ಅಂತ ಹೇಳಿ ಮುಂದೆ ಬಂದರು. ಸರಿ, 5 ಜನ ಬಂದ ಮೇಲೆ ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಬೇರೆ ಬೇರೆ ದಾನಿಗಳೆಲ್ಲ ನಾವು ಸಂಪರ್ಕಿಸಿದಾಗ ನಾವು ನಿರೀಕ್ಷೆ ಮೀರಿದ್ದಕ್ಕಿಂತಲೂ ಹೆಚ್ಚಿನ ನೆರವು ನಮಗೆ ಬಂತು. ಈಗ ಸುಮಾರು 12 ರೂಮ್ಗಳನ್ನು ಕಟ್ಟಿದ್ದೀವಿ. ಇಲ್ಲಿ ಎಲ್ಲ ಸೌಕರ್ಯಗಳನ್ನ ಅಂದರೆ ಖಾಸಗಿ ಶಾಲೆಗಳಲ್ಲಿ ಏನಿದೆಯೋ ಅದೇ ಸೌಲಭ್ಯಗಳನ್ನ ನಾವು ಒದಗಿಸ್ಬೇಕಂತ ಅಂದಾಗ ಮೊದಲನೇದಾಗಿ ನಾವು ಸರ್ಕಾರದಿಂದ ಅನುಮತಿ ಪಡೆದು LKG ತರಗತಿಯನ್ನು ಪ್ರಾರಂಭ ಮಾಡಿದ್ವಿ ಕಳೆದ ವರ್ಷ. ಆವಾಗ 7 ಮಕ್ಕಳು ದಾಖಲಾದರು. ಮಕ್ಕಳ ಶಿಕ್ಷಕರು ನಾವೇ ಸಮಿತಿಯಿಂದ ನೇಮಕೊಂಡು ವೇತನ ಕೊಟ್ವಿ. ಈ ವರ್ಷ UKG ಪ್ರಾರಂಭ ಆಗಿದೆ. LKGಗೆ 13 ಮಕ್ಕಳು ಪ್ರಾರಂಭ ಆಗಿ ಸೇರಿದ್ದಾರೆ. ಅವ್ರಿಗೂ ಕೂಡ ಪದವೀಧರ ಶಿಕ್ಷಕರನ್ನು ನೇಮಕ ಮಾಡಿದ್ವಿ. BSc B.Ed ಆದಂಥ 2 ಶಿಕ್ಷಕರನ್ನು ನಾವೇ ನೇಮಕ ಮಾಡಿದ್ರೆ ಸ್ಯಾಲ್ರಿ ಕೊಡ್ತಾಯಿದ್ವಿ. ಮತ್ತು ಸರ್ಕಾರದಿಂದ ಇಂಗ್ಲೀಷ್ ಮೀಡಿಯಮನ್ನು ಕೂಡ ಅನುಮತಿ ಪಡೆದು ಈ ವರ್ಷ ಇಂಗ್ಲೀಷ್ ಮೀಡಿಯಮನ್ನು ಕೂಡ ಪ್ರಾರಂಭ ಮಾಡಿದ್ವಿ. ತಾಳವಟ್ಟಿ ಹೈಟೆಕ್ ಶಾಲೆಯಲ್ಲಿ ಇಷ್ಟು ದಿನ ಕನ್ನಡ ಮಾಧ್ಯಮ ಮಾತ್ರ ಇತ್ತು. ಈಗ ಆಂಗ್ಲ ಮಾಧ್ಯಮ ಕೂಡ ಆರಂಭ ಮಾಡಿರುವುದರಿಂದ ಐಮಂಗಲ, ವದ್ದಿಕೆರೆ, ಬಾಂಡ್ಲರಹಟ್ಟಿ, ಬಸಪ್ಪನ ಮಾಳಿಗೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಪೋಷಕರು ಇದೇ ಶಾಲೆಗೆ ತಮ್ಮ ಮಕ್ಕಳನ್ನ ಕಳಿಸಲು ಮುಂದಾಗಿದ್ದಾರೆ. ಇನ್ನಷ್ಟು ದಾನಿಗಳು ಮುಂದೆ ಬಂದಲ್ಲಿ ಶಾಲಾ ಮಕ್ಕಳನ್ನ ಕರೆತರಲು ಶಾಲಾ ಬಸ್ ಸೌಕರ್ಯ ಒದಗಿಸಲು ಹಳೆಯ ವಿದ್ಯಾರ್ಥಿಗಳ ಸಂಘ ನಿರ್ಧರಿಸಿದೆ. ಇನ್ನು ಓದಿದ ಶಾಲೆಗೆ ಏನಾದರೂ ಸಹಾಯ ಮಾಡಬೇಕು ಎಂಬುವರು ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸಬಹುದು ಎಂದು ತಾಳವಟ್ಟಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಏನಂದರೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘಗಳೆಲ್ಲ ಸೇರಿಕೊಂಡು ಈ ಶಿಥಿಲವಾಗಿ ಹೋಗಿತ್ತು ಭಾಳ ಬಿಲ್ಡಿಂಗು. ಅದನ್ನೇನಾದರೂ ಮಾಡಿ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಒಂದು ಎಲ್ಲರೂ ಸೇರ್ಕೊಂಡು ಮಾತಾಡಿದಾಗ ಎಲ್ಲರೂ ಹಳೆ ವಿದ್ಯಾರ್ಥಿ ಇಲ್ಲಿ ಓದಿರ್ತಕ್ಕಂಥವ್ರು ಎಲ್ಲರೂ ನಮ್ಮ ಕೈ ಜೋಡಿಸ್ರಿಂದ ಈ ಕೆಲಸ ಆಗ್ತಾಯಿದೆ. ಸರ್, ಅಲ್ಲಿ ಮಕ್ಕಳಿಗೆ ಒಳಗಡೆ ಕೂತ್ಕೊಳ್ಳೋಂಥ ವ್ಯವಸ್ಥೆನೇ ಇಲ್ಲ ಸರ್ಕಾರಿ ಶಾಲೆ ಬಿಲ್ಡಿಂಗ್ನಲ್ಲಿ. ನಾವು ಏನಂದ್ರೆ ಅದನ್ನು ನೋಡಿ ಆ ಮಕ್ಕಳು ಫಜೀತಿ ಬೀಳೋದು ನೋಡಿ ಏನಾದರೂ ಒಂದು ಪ್ರಯತ್ನ ಪಟ್ಟು ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಹೊಸ ಬಿಲ್ಡಿಂಗ್ ಮಾಡ್ತಾಯಿದ್ವಿ. ಹೈಟೆಕ್ ರೂಮುಗಳಿದ್ದಾವೆ ಎಲ್ಲ, ಮತ್ತು ಹೈಟೆಕ್ ಬಾತ್ರೂಮು, ಕಿಚನ್ನು, ಮತ್ತು ಡೈನಿಂಗ್ ಹಾಲು, ಮತ್ತು ಕಂಪ್ಯೂಟ್ರುಗಳು ತರಿಸಿದ್ವಿ. ಮತ್ತು ಲೈಬ್ರರಿ ಇದೆ, ಮಳೆ ನೀರು ಕೊಯ್ಲು ಮಾಡಿಸಿದ್ವಿ. ಅಷ್ಟೆಲ್ಲ ಹೈಟೆಕ್ಕಾಗೆ ಮಾಡಿದ್ದೀವಿ ಎಲ್ಲ ಮಕ್ಕಳಿಗೆ. ಎಲ್ಲ ಸಮಸ್ತ ಗ್ರಾಮಸ್ಥರು ಮತ್ತು ಇಲ್ಲಿ ಓದಿರೋಂಥ ಹಳೆ ವಿದ್ಯಾರ್ಥಿಗಳು ಭಾಳ ನಮಗೆ ಕೈ ಜೋಡಿಸಿದ್ದಾರೆ. ಆಗಸ್ಟ್ 16ರಂದು ಹೈಟೆಕ್ ಕಟ್ಟಡ ಲೋಕಾರ್ಪಣೆಯಾಗಲಿದ್ದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್, ಸಂಸದ ಗೋವಿಂದ ಕಾರಜೋಳ, ಮಾಜಿ ಶಾಸಕ GH ತಿಪ್ಪಾರೆಡ್ಡಿ, MLC KS ನವೀನ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗಿಯಾಗಲಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ತಾಳವಟ್ಟಿ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಹಾಗೂ ಒಂದು ಮಾದರಿ ಶಾಲೆಯಾಗಿ ಹೊರಹೊಮ್ಮುತ್ತಿರುವುದು ಇತರರಿಗೂ ಮಾದರಿಯಾಗಿದೆ. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ R ವೆಂಕಟಾಚಲಪತಿ, ಒನ್ ಕನ್ನಡ ನ್ಯೂಸ್, ಚಿತ್ರದುರ್ಗ.